ಸಂಹಾರಿಣೆ ಆನಂದ ಅಮೃತ ಪೂರಿಣೆ ವಿಜಯಗೌವಾ ಸೇವಾ ಸದಾ ಸ್ವಾಮಿ ಅಪ್ಪ ಗುರು ತ್ವದೀಯ ಚರಣೆ ವೃತ್ತಿ ಸದಾ ಜಾಯತ ವೃತ್ತಿ ಸದಾ ಜಾಯತ ಜೈ ಜೈ ಈಶ್ವರ पार्वती प्रजहर महादेव अनंत कोटि ब्रह्मांड नायक श्री सद्गुरु बाबा की जय श्री सद्गुरु अष्टकलिंगेश्वर महाराज की जय श्री जगज्जननी गौरांबा माता की जय श्री सद्गुरु अष्टकलिंगेश्वर महाराज की जय 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 ईश्वर पार्वती प्रजहर महादेव ಪ್ರಾತಸ್ಮರಣೀಯ ಪರಮ ಪಾವನ ಮೂರ್ತಿಗಳು ಜಗದುದ್ಧಾರಾರ್ಥವಾಗಿ ನಿಷ್ಕಾಮ ಪುಣ್ಯದ ಫಲದ್ರೂಪವಾಗಿ ಭಕ್ತರನ್ನ ಉದ್ಧಾರಗೈಯುವ ದೆಸೆಯಿಂದ ಅವತರಿಸಿರ್ತಕ್ಕಂಥ ಕಲ್ಯಾಣದ ಅಣ್ಣ ಬಸವಣ್ಣನ ಅಪರಾವತಾರಿಗಳು ಅಲ್ಲದೆ ಎಲ್ಲರನ್ನ ಹೆಂಗೆ ಕಂಡ್ರು ಅಂತ ಅನ್ನೋದನ್ನ ಶ್ರೀಗಳವರು ಕಂಡಿರ್ತಕ್ಕಂಥ ಒಂದು ಹಿನ್ನೆಲೆಯನ್ನು ನೋಡಿದಾಗ ಎಷ್ಟು ಸಮತ್ವ ಅದರಲ್ಲಿ ಇತ್ತು. ಪ್ರತಿಯೊಬ್ಬರ ಹೃದಯವನ್ನು ನೋಡಿದಾಗ ಆ ಹೃದಯದಲ್ಲಿ ಏನು ಕಂಡು ಬರ್ತದೆ ಅಂತ ಕೇಳಿದ್ರೆ ಒಂದು ಸುಭಾಷಿತದಲ್ಲಿ ವರ್ಣನೆ ಮಾಡ್ತಾರ, ಕನ್ನಡದಲ್ಲಿ ಹೇಳ್ತೀನಿ. ನಾನು ನೋಡಿರುವಂತೆ ಸುಮಾರು ಅವರ ಸಮಕಾಲೀನ ಕೆಲವಷ್ಟು ಶಿಷ್ಯರೆಲ್ಲ ಏನ್ ಮಾಡಿದ್ರು ಅಂತ ಕೇಳಿದ್ರೆ 70-80 ವರ್ಷಗಳ ಪರ್ಯಂತರವಾಗಿ ಅವರ ಜೊತೆಗೆ ಇದ್ದರೂ ಕೂಡ ಉದಯಿಸುವ ಸೂರ್ಯ ಅವರು ಉದಯಿಸಿದಂಗ ಕಿರಣಗಳು ಜಾಸ್ತಿ ಆಗ್ತವೆ. ಆಗ ಅಸ್ತಂಗತನಾಗಿರುವಂತವ ಸೂರ್ಯ ಆದ ಅಂತ ಕೇಳಿದ್ರೆ ಅವು ಕಡಿಮೆ ಹಾಕೋತ ಒಮ್ಮೆ ಇಲ್ಲ ಆಗ್ತವೆ. ದುರ್ಜನ ಇದ್ದ ಅವೊಬ್ಬ ಸ್ವಾರ್ಥಿ ಆಗಿದ್ದ ಅಂತ ಕೇಳಿದ್ರೆ ಅವನು ಮುಳುಗುವ ಸೂರ್ಯ. ಇವರು ಎಂತವರು, ಮಹಾತ್ಮರು ಎಂತವರು ಅಂತ ಕೇಳಿದ್ರೆ ಇವರು ಉದಯಿಸುವ ಸೂರ್ಯ. ಸೂರ್ಯ ಉದಯ ಆದಂಗ ಏನಾಗ್ತದೆ ಅಂದ್ರೆ ಪ್ರಖರ ಕಿರಣಗಳು. ನಾನು ನೋಡಿದ್ದೆ ಬಹಳ ವರ್ಷದ ಅವ್ರ ಒಡನಾಡಿಗಳನ್ನ ನೋಡಿದ್ದೆ. ಅವರ ಜೊತೆ ಆಡಿದಂತ ಅವರ ಒಂದು ಅಮೃತ ಸದೃಶವಾದಂತ ಬೋಧೆಯನ್ನ ಕೇಳಿ ಅವರ ಸಮೀಪದಲ್ಲಿ ಅವರ ಬೋಧಾಮೃತವನ್ನ ಕೇಳ್ತಾ ಬೆಳೆದಿರುವಂತವ್ರು ನೋಡಿದ್ದೀನಿ. ಅವರು ಪ್ರತಿಯೊಬ್ಬರ ಅನಿಸಿಕೆ ಏನು ಅಂತ ಕೇಳಿದ್ರೆ ಉದಯಿಸುವ ಸೂರ್ಯನಂತೆ ಅದು ಹೆಚ್ಚಾಗ್ತ ಅವರಲ್ಲಿಯ ಭಕ್ತಿ ಅದು ಬೆಳೀತಾ ಹೋಯ್ತು ವಿನ ಅದು ಕಡಿಮೆ ಆಗಿಲ್ಲ. ಅವರು ಹೆಂಗ ಅವರ ಆಯುಷ್ಯ ಕಡಿಮೆ ಹಾಕೋತ ಬಂತು, ಹಂಗಂಗ ನಿಷ್ಠೆ ಜಾಸ್ತಿ ಆಯ್ತು. ಅದಕ್ಕೆ ಬಹಳ ವಿಚಿತ್ರ ಅವರ ಒಡನಾಟ. ಯಾವಾಗಲೂ
ಯಾಕಂದ್ರೆ ವರ್ಣನೆ ಮಾಡ್ತಿದ್ದಾರೆ. ಶಾಂತೋ ಮಹಾಂತೋ ನಿವಸಂತಿ ಸಂತಹ ವಸಂತವಲ್ಲೋಕ ಹಿತಂಚರಂತಹ. ಮಹಾತ್ಮ ಹೆಂಗಿರ್ತಾರ ಅಂತ ಕೇಳಿದ್ರೆ ಶಾಂತ, ಮಹಾಂತ. ವಸಂತ ವಾಸ ಬಂತು ಅಂದ್ರೆ ಹೆಂಗ ಭೂಮಿ ಎಲ್ಲ ಹಸಿರು ಆಗ್ತದೆ. ವಸಂತವಲ್ಲೋಕ ಹಿತಂ ಚರಂತ. ವಸಂತ ಮಾಸ ಬಂದರೆ ಎಲ್ಲ ಹಸಿರಾಗಿ ಎಷ್ಟು ಸುಂದರ ಆಗ್ತದನೋ ಆಗ ಮಹಾತ್ಮ ಬಂದ ಅಂತಂದ್ರೆ ಎಲ್ಲರ ಮುಖದಲ್ಲಿ ಒಂದು ಕಳೆ, ಒಂದು ತೇಜ. ಆಗ ಶ್ರೀಗಳವರು ಪ್ರತಿಯೊಬ್ಬರು ಮುಖದಲ್ಲಿ ಯಾವಾಗಲೂ ನಗೆಯನ್ನ ನೋಡಿದರು, ಸಂತೋಷವನ್ನ ನೋಡಿದರು. ಯಾವುದೇ ರೀತಿಯಿಂದಲೂ ಇವರು ಆನಂದವಾಗಿ ಇರಬೇಕು ಅನ್ನೋದನ್ನ ಕಲಿಸಿಕೊಂಡರು. ಬಹಳ ಸುಂದರವಾಗಿ ಕಲಿಸಿಕೊಟ್ಟಿದ್ದಾರೆ. ಎಲ್ಲಾ ಪರಂಪರೆಯಲ್ಲಿ ಎಲ್ಲ ಮಹಾತ್ಮರಾಗಿ ಹೋಗಿದ್ದಾರೆ. ಎಲ್ಲ ಮಹಾತ್ಮರಾಗಿ ಹೋಗಿದ್ದಾರೆ ಅಂದ್ರೂ ಕೂಡ ನಮ್ಮ ಸಮೀಪ ಇರುವಂತ ಮಹಾತ್ಮರನ್ನ ನಾವು ನೋಡಿದ್ದೀವಲ್ಲ, ನೋಡಿದಾಗ ಏನು ಅನ್ನಿಸ್ತಿದೆ ಅಂತ ಕೇಳಿದ್ರೆ ಇವರ ವಿಲಕ್ಷಣ. ನಾವು ಅನ್ನೋದಲ್ಲ, ಬಹಳ ಮಂದಿ ಹೊರಗಿನ ಜನ ಬಂದು ಒಪ್ಪಿಕೊಂಡ್ರು. ನಾವು ನಮ್ಮಲ್ಲಿ ಕಾದೊಳ್ಳಿ ಊರಲ್ಲಿ ಇದ್ದವ್ರು ನಾವು ಅನ್ನೋದು ಬೇರೆ. ಪಂಜಾಬದ ಶ್ರೀಗಳು ಬಂದ್ರು, ಅವರು ಒಪ್ಪಿಕೊಂಡ್ರು. ಇವರ ಸ್ಥಿತಿಯನ್ನು ಒಪ್ಪಿಕೊಂಡು ಏನಂದ್ರು ಅಂತ ಕೇಳಿದ್ರೆ ಸುಮಾರು 5 ಶ್ಲೋಕಗಳ ರಚನೆ ಮಾಡ್ತಾರೆ ಅವರು. ಎಂತ ಅವರು ಒಂದು ಅಂತಸ್ಥಿತಿ, ಹೊರಗಿನ ಶರೀರ ಸ್ಥಿತಿ ನೋಡೋದಲ್ಲ, ಮಹಾತ್ಮರನ್ನ ಹೊರಗಿರುವುದನ್ನು ನೋಡುವುದಲ್ಲ, ಒಳಗಿರುವುದನ್ನ ನೋಡಿದ್ರೆ ಅವರು ನಿಲುವನ್ನ ನೋಡಿದ್ರೆ ಹೃದಯ ಕಮಲವ ಬಗೆದು ಹಕ್ಕು ನಿಜ ಪದವ ನೈತಿದ ಮಹಾದೇವಿ ಅಕ್ಕನ ಶ್ರೀಪಾದಕ್ಕೆ ನಮೋ ನಮೋ ಎಂದೆ. ನಾವು ಹೊರಗೆ ಮಹಾತ್ಮರನ್ನ ನೋಡೋದಲ್ಲ, ಒಳಗೆ ನೋಡಬೇಕು. ಆಗ ಪಂಜಾಬದ ಅಂತ ನಿರಂಕುಶವಾದ ಆನಂದದಲ್ಲಿ ಯಾವತ್ತು ರಮಮಾನ ಮಾಡ್ತಾ ಇರುವಂತ ಪಂಜಾಬದ ಮಹಾತ್ಮರು ಬಂದರು, ಮಹಾನ್ ವಿದ್ವಾಂಸರು. ಸಹಜವಾಗಿ ಆನಂದದಿಂದ ಇರುವಂತವರು ಅವರು ಬಂದು ಅವರು ಅಪ್ಪನ ಜೊತೆ ನೋಡಿದ್ರು. ನೋಡಿ ಏನಂದ್ರೆ ಓ ಬ್ರಹ್ಮಾನಂದ ರಸೇ ಮಗ್ನ. ಯಾವ್ದಾರೆ ಅವರು ವೃತ್ತಿ ಇರ್ತಿತ್ತು ಯಾವಾಗಲೂ ಅಂತ ಕೇಳಿದ್ರೆ ಬ್ರಹ್ಮಾನಂದದಲ್ಲಿ ಮಗ್ನವಾದಂತ ವೃತ್ತಿ. ಯಾವಾಗಲೂ ಅವರ ಮನಸ್ಸು ಎಲ್ಲಿ ಇರ್ತಿತ್ತು? ಬ್ರಹ್ಮಾನಂದದೊಳಗೆ. ಅಂತ ಆನಂದದೊಳಗಿಂತ ಸಲುವಾಗಿ ಅವ್ರ ಮುಖ ನೋಡಿದ್ರೆ ನಮಗೆಲ್ಲ ಒಂದು ತರ ಆನಂದ ಆಗ್ತಿತ್ತು. ಈ ನೀವೆಲ್ಲ ಹೆಂಗಿದ್ರಿ? ನೀವು ಮುಖ ನೋಡಿದ್ರೆ ಇವಕ್ಕೆ ಜೀವ ಹೋಯ್ತಿ ಎಲ್ಲೋ ಅಂತ ಅನ್ಸುತ್ತೆ. ಯಾಕಂದ್ರೆ ನೀವು ಮಗ್ನಾಗಿದ್ದೆ ಬೇರೆ ಕಡೆ, ನೀವು ಮಗ್ನಾಗಿದ್ದು, ನೀವು ಲಗ್ನಾಗಿದ್ದು ಎಲ್ಲಿ ಅಂತ ಕೇಳಿದ್ರೆ ಸಂಸಾರದೊಳಗೆ ಮುಳುಗಿದವರು. ನಿಮ್ಮ ಮುಖದಾಗ ಏನಾಗಿತ್ತು ಅಂದ್ರೆ ಇಗ್ಲಿ ಅಂತ ಕಲದೈತೆ, ಅದ್ರಾಗ ಏನು ರಸ ಇಲ್ಲ. ಆದ್ರೆ ಬ್ರಹ್ಮಾನಂದದೊಳಗ ನಾವು ಅವಮಾನ ಮಾಡ್ತಾ ಇರುವಂತ ವೃತ್ತಿಯನ್ನು ನೋಡಿದಾಗ ಆ ಮುಖ ಹೆಂಗಿರ್ತದೆ ಅಂತ ಕೇಳಿದ್ರೆ ಆ ಒಂದು ಬ್ರಹ್ಮ ದೇಶ, ಆ ಒಂದು ಮಂದಸ್ಮಿತವಾದಂತ ಅವರ ಮುಖ, ಅದನ್ನು ನೋಡಿದಾಗ ಎಂತ ಆನಂದ. ಅವ್ರು ನೋಡ್ಕೊಂತ ಕುಂಡ್ರದ ಒಂದು ಆನಂದ. ಮನೆ ನಮ್ಮ ಗುರು ಹೇಳಿದ, ನಾವು ಕನ್ನಡ ನೋಡ್ಕೊಂತ ತಿಂತಿದ್ವಿ. ನಮ್ಮ ನಾವನಿಗೆ ಬಾಬನ ಕಷ್ಟ ಮಾಡಕ್ಕಂತಂದ್ರೆ ಅವಾಗ ತಡಿಯ ಅನ್ನೋ ತಡಿಯ ಅಂತೇಳಿ ಒಂದ್ ಏನ್ರಿ ನೆನಪಾದ ಹೇಳಕಂತ ಯಾರೋ ಬಾಜು ಕುತ್ಕೊಂಡು ಹೇಳಿದ್ರೆ ಅದ ಕಟ್ಟೆನೋ ಕಟ್ಟಿ ಅಂತೀರಿ ಏನಂತೀರಿ? ಕಷ್ಟ ಮಾಡೋದು ಮೊದಲು ಕಟ್ಟಿ ಉಪಯೋಗ ಮಾಡ್ತಾರೆ, ಬ್ಲೇಡ್ ಇರಾಕಿಲ್ಲ ಅವಾಗ. ಕಟ್ಟಿ ಅಲ್ಲ ಮತ್ತ ಅದನ್ನ ತಗೊಂಡು ಅವು ಕಷ್ಟ ಮಾಡ್ಕೋತ ಇರ್ಬೇಕಾದಾಗ ಸರಿ ಅಂತ ಹೇಳಕತ್ತು ಅಂತಂದ್ರೆ 1 ತಾಸು 2 ತಾಸು
ಅಲ್ಲೇ ಅಲ್ಲೇ ಹೋಗೋ ಅಲ್ಲೇ ಈಗ ಒಂದು ಅರ್ಧ ಹಾಕಿತ್ತು ಅಲ್ಲೇ ನಿಂತು ಬಿಡೋದು. ಅದಲ್ಲೇ ನಿಂತುಕೊಂಡು ಅಪ್ಪ ಏನ್ ಮಾಡೋದು, ಹಂಗ ಮಾಡೋದಾದಪ್ಪ ದೊಡ್ಡ ಚಹಾ ಮಾಡೋದು. ಅರ್ಧ ಕಷ್ಟದಾಗ ಚಹಾ ಕುಡಿಯೋದು. ಅದ್ರೊಳಗನ ಮಾತಾಡ್ತಾ 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 2 ತಾಸು ಆಗೋದು. ಕಾಸ್ಟ್ ಮುಗಿಬೇಕಾದ್ರೆ ಅದೇನು 3 ತಾಸು ಹಾಕಿತ್ತು, 4 ತಾಸು ಹಾಕಿತ್ತು. ಅದು ಮಾತು ಹೊಳ್ಳಿ ಕಾಸ್ಟ್ ಮಾಡಿದ್ದು ಹೊಳ್ಳಿ ಮಾತು ನಾವು ಮತ್ತೆ ಬರ್ದಿದ್ದು. ಈ ಕಡೆಯಿಂದ ಮಾಡ್ಬಿಟ್ಟು ಮತ್ತೆ ಈ ಕಡೆ ತಯಾರಾಗ್ತಿದ್ರು. ಅವ ಹಂಗ ಮಾಡ್ಕೊಂತ ಇರಪ್ಪ ಬಣ್ಣ. ಅವನು ಕೇಳ್ಕೊಂತ ಆನಂದವಾಗಿ ಅಪ್ಪ ಅವ್ರ ಮುಖದಿಂದ ಏನು ಬರ್ತದೆ ಅದನ್ನು ಕೇಳ್ಕೊಂಡು ಅವನು ಅಲ್ಲಿ ಒಂದು ಸಮಾಧಿ ಒಟ್ಟೆ ಹೇಳೋದು ಕೇಳೋದು ಎಲ್ಲಿ ಇಲ್ಲಿ ಅಂತಂದ್ರೆ ಎಲ್ಲಿ ಇಲ್ಲೇ ಅಂತಲ್ಲ, ಯಾವತ್ತು ನಿರಂತರವಾದಂತ ಬೋಧಿ, ಅಂತ ಬೋಧಿಯನ್ನು ಮಾಡಿರ್ತಕ್ಕಂಥ ಯಾವಾಗಲೂ ಬಹುತೇಕ ಇಂಥ ಸದ್ಗುರುಗಳನ್ನ ಅದಕ್ಕೊಂದು ಟೈಮ್ ಲಿಮಿಟ್ ಮಾಡಿ ಹಂಗೆ ಹೇಳಿ ಹಿಂಗೆ ಹೇಳಿ ಇಂಥ ಒಂದು ಬಂಧನ ಮಾಡಲಾರ್ದ ನಿಜಗುಣರು ಹೇಳಿದಂತೆ ನಿರಂತರವಾಗಿ ಯಾವ ಆಲಾಪ ಇತ್ತು, ಯಾವುದನ್ನ ನಿರಂತರವಾಗಿ ಅವರು ಬಯಸ್ತಿದ್ರು ಅಂತ ಕೇಳಿದ್ರೆ ಅವರು ಪರತತ್ವವರೆಗೂ ವಾಲಾಪದ ನಿಜಗುಣರ ಲಕ್ಷಣಗಳನ್ನ, ನಿಜಗುಣರ ಉಪದೇಶದ ಆ ಲಕ್ಷಣಗಳೆಲ್ಲ ನೋಡಿದಾಗ ಆ ಒಂದು ಉಪದೇಶದಂತೆ ಇವರು ಕಾದರವಳ್ಳಿಯ ಶ್ರೀಗಳವರು ಇದ್ರು ಅನ್ನೋದನ್ನ ನಾವು ಪ್ರತ್ಯಕ್ಷ ನೋಡಬೇಕು. ನಿಜಗುಣರು ಹೇಳಿದಂತೆ ಎಲ್ಲಾದ್ರೂ ಯಾರ ಮಹಾತ್ಮ ಸಿಗ್ತಾನಂದ್ರ ಅವ್ರನ್ನ ಹುಡುಕಾಡ್ಕೊಂಡು ಹೋಗೋದಕ್ಕಿಂತ ಕಾದ್ರೊಳ್ಳಿ ಒಳಗೆ ಬಂದು ನೋಡಿದ್ರೆ ಅಂತ ಮಹಾತ್ಮಗಳ ಇದ್ದ ಅಂತ ನಾವು ಹೃದಯ ತುಂಬಿ ಹೇಳ್ಬೇಕು. ಅವ್ರು ನೋಡ್ಬೇಕಂದ್ರೆ ಇಲ್ಲೇ ಬಂದು ನೋಡ್ಬೇಕು. ಹಾಗೆ ಅಂತ ಶ್ರೀ ಅಂತ ಪೂಜ್ಯರ ಒಂದು ದರ್ಶನ, ಸ್ಪರ್ಶನ ಆಗಿದೆ, ಸಂಭಾಷಣೆ ಆಗಿದೆ. ಅವರು ಕಣ್ತುಂಬ ನೋಡಿದ ಕಣ್ಣುಗಳೇ ಧನ್ಯ, ಕಣ್ಣುಗಳೇ ಪಾವನ. ಇನ್ನ ಅವರ ನುಡಿಯಂತ ಕೇಳಿರ್ತಕ್ಕಂಥ ಕಿವಿಗಳೇ ಪಾವನ. ಇನ್ನ ಅವರ ಪದವನ್ನು ಮುಟ್ಟಿರ್ತಕ್ಕಂಥ ಕೈಗಳೇ ಪಾವನ. ಎಲ್ಲ ಪಾವನ. ಹೀಗೆ ಪಾವನವಾಗಿ ಪ್ರಸಾದವಾಗಿ ಈ ಶರೀರ ನಿನ್ನೆ ಹಂಗ ಕೆಡೋದಂದ್ರು ಕೆಡೋದಲ್ಲ, ಇದನ್ನ ಮಹಾತ್ಮನ ಪಾದಕ್ಕೆ ಇದನ್ನ ಅರ್ಪಿಸಿದಾಗ ಇದು ಕೆಟ್ಟಿಲ್ಲ. ಇದೇನಾಗಿದೆ ಅಂದ್ರೆ ಕೆಡಲಾರದಂತ, ನಾಶವಾಗದೇ ಇರುವಂತ ಆ ಪರಮ ಪದವಿಯ ಪ್ರಸಾದವಾಗಿ ಕೂಡಲ ಸಂಗಮ ದೇವನ ಒಲಿಸ ಬಂದ ಪ್ರಸಾದ ಕಾಯ ಆಗಿತ್ತು. ಇದು ಮತ್ತೊಂದಾಗಿಲ್ಲ ಅಂತ ನಾವು ಗಟ್ಟಿಯಾಗಿ ನಂಬ್ಕೊಂಡ್ಬಿಡ್ಬೇಕು, ಗಟ್ಟಿಯಾಗಿ ನಂಬ್ಕೊಳ್ಬೇಕು. ಅಂತ ಸದ್ಗುರುನಾಥನ ದಿವ್ಯ ಪುಣ್ಯಾರಾಧನೆ ದಿನ ಇಂದು. ಇದು 46ನೇ ಪುಣ್ಯಾರಾಧನೆ ಇವತ್ತಿಗೆ ಮುಕ್ತಾಯವಾಗ್ತದೆ. 46ನೇ ಪುಣ್ಯಾರಾಧನೆ ನೆನಪಿಸ್ಕೊಂಡ್ರೆ ಬಹುತೇಕ 46 ದಿನಗಳ ಆಗಿ ಹೋಗಿದಾವೆ ಅನ್ನೋ ಅಷ್ಟ ನೂತನತೆ, ನಿತ್ಯ ನೂತನ. ಈ ಉಳಿದಿದ್ದು ಇರ್ತಾವ, ಹೋಗಿದ್ದು ಯಾವಾಗ ಹೋಗಿದಾವೋ ಗೊತ್ತಿಲ್ಲ. ಬಹಳ ಮಂದಿ ನೋಡಿದಿರಿ ಹೋದವನ್ನ, ಅವ್ರು ಹೋಗಿ ಅದು ನೆನಪಿಲ್ಲ, ಇದ್ದು ನೆನಪಿಲ್ಲ. ಆದ್ರೆ ಮಹಾತ್ಮ ತನ್ನ ಕೀರ್ತಿ ಕಾಯವನ್ನ ಶಾಶ್ವತಗೊಳಿಸಿ, ಕೀರ್ತಿ ಕಾಯ ಅದು ನಿರಂತರವಾಗಿದೆ. ಅವರ ದಿವ್ಯ ಬ್ರಹ್ಮದ ಆ ಒಂದು ಶರೀರ ಶಾಶ್ವತವಾಗಿದೆ. ಅಂತ ಮಹಾತ್ಮರ ದಿವ್ಯ ಸಾನ್ನಿಧ್ಯದೊಳಗ ನಾವೆಲ್ಲ ಕೂತುಕೊಂಡು ಏನನ್ನ ವಿಚಾರ ಮಾಡ್ತಾ ಇದ್ದೀವಿ ಅಂತ ಕೇಳಿದ್ರೆ ಬಹಳಷ್ಟು ಎಲ್ಲಾ ತೆರನಾದಂತ ಉಪದೇಶಗಳನ್ನ, ಎಲ್ಲಾ ತೆರನಾದಂತ ವ್ಯವಸ್ಥೆಯನ್ನ ನಮಗ್ ಮಾಡಿಕೊಟ್ಟು ಹೋದ್ರು. ನಮಗೆ ಏನು ಕೆಲಸಗೊಳ್ತಿಲ್ಲ, ಏನು ಮಾಡಿಲ್ಲ. ನಾವು ನಮ್ಮೇಲೆ ಬಂದ ಒಂದು ಮಾತು ಹೇಳ್ತಿರ್ತೀನಿ ನಿಮಗೆ,
ನಾವೆಲ್ಲ ಹೆಂಗಾಗಿದ್ದೇವೆ ಅಂದ್ರೆ ಬೆಕ್ಕ ಇದ್ದಾಗ ಬೆಕ್ಕ ಹೆಂಗ ಬೇಕಂತೀರಿ ನೀವು? ಹುಡುಗ ಬೇಕಲ್ಲ, ಹೆಂಗ ಬೇಕಂದ್ರೆ ಬೆಕ್ಕಿಗೆ ಈಸಿಲಿ ಅಂದ್ರೆ ಸುಲಭವಾಗಿ ಪಚನ ಆಗಬೇಕಂತಂದ್ರೆ ಅದ ಹಾಲಷ್ಟು ಪಚನ ಆಗ್ತದೆ. ಹಾಲು ಪಚನ ಆಗ್ತದೆ. ಇಲಿ ಬಲಿ ತಿಂತಾವ ಕರೆ ಹಿಂದಾಗಡಿಸಿ ಆ ಹುಲ್ಲು ತಿಂದ ಅದನ್ನ ತಿಂದ ವಾಮಿಟ್ ಮಾಡ್ಕೊಳ್ತಾವ. ಆಗ ಎಷ್ಟು ಪಚನ ಆಗತ್ತೆ ಗೊತ್ತಿಲ್ಲ. ಹಾಲು ಮಾತ್ರ ಬೆಕ್ಕಿಗೆ ಹೆಂಗಾದ್ರೂ ಮಾಡಿ ಎಲ್ಲೇ ಮನ್ಯಾಗ ಸಾಕಿದ ಮನ್ಯಾಗ ಸಿಗಲಿಲ್ಲ ಅಂದ್ರು ಯಾವ್ದಾರ ಮನ್ಯಾಗಾದ್ರೂ ಹೊಡೆದ ಬರ್ತಾವ ಬೆಕ್ಕು. ಹಾಗೆ ನೀವೆಲ್ಲ ಹೆಂಗಂದ್ರೆ ಬೆಕ್ಕಿದ್ದಂಗೆ ನಾವು. ಯಾಕಂತ ಕೇಳಿದ್ರೆ ಒಬ್ಬ ಒಂದು ಎಮ್ಮೆ ತರಲಿ ಆಕಳ ತರಲಿ ತಗೊಂಡು ಬಂದ ಅಂತ ಕೇಳಿದ್ರೆ ಆ ಆಕಳ ತಗೊಂಡು ಬರ್ಲಿ ಎಮ್ಮೆ ತಗೊಂಡು ಬರ್ಲಿ ಅವು ಹೆಣ್ಣು ಬೇಕಂತಂದ್ರೆ ಹಂಗ ಸುಮ್ಮನೆ ಹೆಣ್ಣುಗಳು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಅವು ಹೆಣ್ಣು ಬೇಕು, ಅವು ಹಾಲನ್ನು ಕೊಡಬೇಕು ಅಂತ ಕೇಳಿದ್ರೆ ಹಾಲು ಕೊಡಬೇಕಂದ್ರೆ ಅವ್ರ ಮೈ ತೊಳಿಯಬೇಕು, ಮೇವ ಹಾಕಬೇಕು, ಹಿಂಡಿ ಹಾಕಬೇಕು, ಏನೆಲ್ಲ ಹಾಕಬೇಕು. ಇಷ್ಟೆಲ್ಲ ಹಾಕಿ ಮತ್ತೆ ದಿಮಾಕ್ ಮಾಡಿ ನಿಂತ್ರ ಹಾಲು ಕೊಡಂಗಿಲ್ಲ. ನಾ ತಂದಾಗ ನೀ ಬಂದಿ ಅಂತ ದಿಮಾಕಲೆ ಕೈ ಕಟ್ಕೊಂಡಿದ್ರೆ ಆಗುವುದಿಲ್ಲ. ಏನ್ ಮಾಡ್ಬೇಕ್ರಿ? ಅವಕರು ನಾಲ್ಕು ಕಾಲಾಗ ಬಂಗಿ ಕುಂಡಿರ್ಬೇಕ್ರಿ, ನಾಲ್ಕು ಕಾಲಾಗ ಡೊಕ್ಕಬೇಕು. ಅಂದಾಗ ನಿನಗೆ ಆಕಳ ಹಾಲು ಎಮ್ಮೆ ಹಾಲು ಸಿಗ್ತದೆ. ಇಷ್ಟೆಲ್ಲ ನೀ ಜೋಪಾನ ಮಾಡಿ ಅದಕ್ಕೆ ಶರಣರು ಅಂತಾರೆ. ಆಕಳ ಹಾಲು ಸಿಗಬೇಕು ಅಂದ್ರೆ ಕೀಳಿಂಗೆ ಆಕಳು ಕರಿಯುವುದು ಹಾಲು. ಹಾಗಾಗಿ ದಿಮಾಕ್ ಮಾಡ್ಕೊಂಡು ನಾ ಗೌಡದೀನಿ ಹಂಗದೀನಿ ಅಂದ್ರೆ ಈ ರೀತಿ ಹೋಗಂತದ್ದು. ನಿನಗೆ ಹಾಲು ಬೇಕಂದ್ರೆ ನನ್ನ ಕಾಲಾಗ ಡೋಕಂತದ್ದು. ತಬೀರು ತಗೊಳ್ಬೇಕು, ತಬೀರು ತಗೊಂಡು ಅದರ ಕಾಲಾಗ ಡೋಕಿದಾಗ ಹಾಲು ಸಿಗ್ತದೆ. ಆದ್ರೆ ಬೆಕ್ಕ ಯಾವುದು ಏನು ಮೇವು ತಂದಿಲ್ಲ, ಹಿಂಡಿನೂ ಹಾಕಿಲ್ಲ, ಕಾಲಾಗ ಡೋಗಿಲ್ಲ, ಶಗನ ತಗಲಿಲ್ಲ, ಆದ್ರೆ ಹಾಲು ಕುಡಿಯೋದು ಮಾತ್ರ ಬಿಟ್ಟಿಲ್ಲ. ಹಾಗ ನೀವು ಏನಾದ್ರೂ ತಪಸ್ಸು ಮಾಡಿದಿರಿ, ಏನಾದ್ರೂ ಮಾಡಿದಿರಿ, ಯಾವುದಾದ್ರೂ ಪ್ರಯತ್ನ ನಿಮ್ಮ ಶರೀರದಿಂದ ಆಗಿದೆ ಅಂತ ಕೇಳಿದ್ರೆ ನಿಮ್ಮ ಪ್ರಯತ್ನ ಏನು ಆಗಿಲ್ಲ. ಆದ್ರ ಪ್ರಯತ್ನ ಏನು ಮಾಡದೆ ಇದ್ರೂ ಕೂಡ ಗುರು ಕೃಪೆ ಅನ್ನೋದು ನಿಮಗಾಗೈತೆ ಅಂದ್ರೆ ನಿಮ್ಮಂತ ಭಾಗ್ಯವಂತರೇ ಯಾರು ಇಲ್ಲ ಅಂತ ಭಾವಿಸಿಕೊಳ್ಬೇಕು. ಹೇಗೆ ನಮಗೆ ಗುರು ಕರುಣೆ ಅವರ ಒಲದಿದ ನಮಗೆ ಹೊಲಸಬೇಕಂದ್ರೆ ಬಹಳ ಕಷ್ಟ. ನೆನ್ನೆ ಹೊಲಸಲು ಎನ್ನಲ್ಲವಲ್ಲ. ಯಾಕಂದ್ರೆ ವಿಚಿತ್ರನ ಮಹಾತ್ಮರ ವ್ಯವಸ್ಥೆ. ನಿನ್ನ ಹೊಲಿಸಲು ನಾನು ತಾಕತ್ತಲ್ಲ, ನೀನು ಹೊಲಿಯುವುದೇ ಸುಖವಯ್ಯ. ಏನಾರ ಮಾಡಕ್ ಹೋದ್ರೆ ಏನಾರ ಮಾಡ್ತೀನಿ ನಾನು, ಅದಕ್ಕೆ ಬೇಡ ಅಂತ ಹೇಳಿ ನೀನ ಅವರ ಹೊಲದ ಹಂಗ ಅಪ್ಪವರು ತಾವೇ ಹೊಲದು ತಾವೇ ಪ್ರಸನ್ನರಾಗಿ ತಾವೇ ಕೃಪೆ ಮಾಡಿ ನಮಗೆಲ್ಲವನ್ನ ಕಲಿಸಿಕೊಟ್ಟಿರ. ನಿಮಗೆಲ್ಲ ಎಷ್ಟು ಚಂದ ಹೇಳಿದ್ರಿ. ಕಾಶಿ ಅವರು ಹೇಳಿದರು. ಕಾಶಿ ಅವರು ಬಂದ ಕಾಶಿ ಜಗದ್ಗುರುಗಳು ಅವ್ರೇನು ಸಾಧಾರಣ ಅಲ್ಲ, ದೊಡ್ಡ ಮಹಾನ್ ವಿದ್ವಾಂಸರು. ಅವರು ಕಾದೋಳಿಗೆ ಬಂದಾಗ ಮಾಂಡವಿಕ ಉಪನಿಷತ್ ಚಿಂತನೆ ಮಾಡ್ತಿದ್ವಿ ನಾವು. ಮಾಂಡವಿಕ ಉಪನಿಷತ್ತನ್ನ ಕೇಳ್ಬೇಕಾದಾಗ ಇವೆಲ್ಲ ಹೆಂತವ್ರು ಎಲ್ಲರೂ ಕೆಂಪು ಟ್ಯಾಬ್ಲ ಹಾಕೊಂಡು ಎಲ್ಲರೂ ಕೂತಿದ್ರು. ಅವ್ರು ನೋಡಿ ಅಂದ್ರು, ನೀವೆಲ್ಲ ಕಾದೋಳಿಯಾಗ ಈ ಮಾಂಡವಿಕ ಉಪನಿಷತ್ತು, ವೇದ, ಬ್ರಹ್ಮಸೂತ್ರ, ಭಗವದ್ಗೀತೆಗಳನ್ನ ಕೇಳಬೇಕು ಅಂದ್ರೆ ಎಲ್ಲಿ ಹಂತಲ್ಲಿ ಕೇಳ್ಬೇಕಂದ್ರೆ ಮಹಾನ್ ವಿದ್ವತ್ ಗೋಷ್ಠಿ, ದೊಡ್ಡ ವಿದ್ವಾಂಸರು ಚಿಕ್ಕಂದಿನಿಂದ ಹಿಡಿದ ಸಂಸ್ಕೃತವನ್ನ ಅಧ್ಯಯನ ಮಾಡಿ ಅಮೂಲಾಗ್ರವಾಗಿ ತಿಳ್ಕೊಂಡಿರ್ತಕ್ಕಂಥ ಬಹಳ ಸೂಕ್ಷ್ಮ ಮತಿಗಳಿಗೆ ಈ ಉಪನಿಷತ್ತು ಬ್ರಹ್ಮಸೂತ್ರಗಳು ಅರ್ಥ ಆಗ್ತಾವು. ನೀವು ಹೆಗಲ ಮೇಲೆ ಬಾರ್ಕೋಲ ಹಾಕೊಂಡು ದನಗೋಳಿ ಮೇಲೆ ದನ ಆಗಿ
ಹೊಲಕ್ಕೆ ಹೋಗುವಂತವರು, ರೈತಂಗಿ ಮಾಡುವಂತವರು ಬಂದ ಲೀಲಾಜಾಲವಾಗಿ ಇಂಥ ಒಂದು ಉಪನಿಷತ್ತಿನ ಮಾತುಗಳನ್ನ ಇಷ್ಟು ಶಾಂತವಾಗಿ ಕೇಳ್ತೀರಂದ್ರೆ ಇದು ನಿಮ್ಮ ಶಕ್ತಿ ಅಲ್ಲ, ಇದು ಅಪ್ಪವರ ಕರುಣೆ ನಿಮಗಾಗೈತೆ ಅಂತ ಅವ್ರು ಹೇಳಿದ್ರು. ಅಷ್ಟಿಷ್ಟು ಕಠಿಣ ಇರುವಂತದನ್ನ ಇಷ್ಟು ಸುಲಭವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಅಂದ್ರೆ ನೀವೆಂತ ಭಾಗ್ಯವಂತರು ನೀವು. ಇದು ಭಾಗ್ಯ, ಇದು ಭಾಗ್ಯ. ಅದಕ್ಕೆ ಇಂಥ ಭಾಗ್ಯ ನಮ್ಮದು. ಅಂತ ಭಾಗ್ಯದ ನಿಧಿಯನ್ನ ಇವತ್ತು ನಾವು ಪಡೆದುಕೊಂಡು ಧನ್ಯರಾಗಬೇಕು ಅನ್ನೋ ಒಂದು ಕೃಪೆ ಅಪೂರ್ವದಾಗಿತ್ತು. ಬಟ್ಟ ಅನ್ನೋದು ಏನಂತ ಕೇಳಿದ್ರೆ ಯಾವಾಗಲೂ ಪ್ರಾಪಂಚಿಕ ಕಡೆ ಮುಖ ಮಾಡುವಂತವ್ರನ್ನ ಎಂದು ಒಪ್ಪಲಿಲ್ಲ. ತೀನೆ ತಿಂದೆ ಮಾತಾಡುವಂತವ್ರಲ್ಲ. ತೀನೆ ತಿಂದು ಬಹಳ ಕಷ್ಟ ಮಾಡಿ ಎಲ್ಲಾದ್ರೂ ಈ ವೇದಾಂತ ಆಯ್ತು, ಶಾಸ್ತ್ರ ಆಯ್ತು, ಕಠಿಣ ಅನ್ನುವಂಥವ್ರನ್ನ ಎಂದು ಒಪ್ಪಲಿಲ್ಲ. ಬಹಳ ಕಠಿಣ ಮಾಡಲಿಲ್ಲ. ಎಷ್ಟು ಸರಳ ಸಹಜವಾಗಿ ನಿಮಗೆ ತಿಳಿಬೇಕು ಅಷ್ಟು ಸುಲಭವಾಗಿ ಸರಳವಾಗಿ ಇದು ತಿಳಿಸಿಕೊಟ್ಟಿದ್ದಾರೆ. ದೊಡ್ಡ ಒಂದು ಪ್ರಸಾದ ವಾಣಿ, ಪ್ರಾಸಾದಿಕವಾಗಿ ಬರುವಂತ ಆ ವಾಣಿಗಳಲ್ಲಿ ಎಲ್ಲರನ್ನ ತನ್ಮಯ ಮಾಡಿದ್ದಾರೆ. ಅವರ ಕೃಪಾ ಪ್ರಸಾದ ನಮಗೆಲ್ಲ ಆಗಿದೆ ಅಂತ ನಾವು ಭಾವಿಸಿಕೊಂಡು ಅಂತ ಸದ್ಗುರುವಿನ ದಿವ್ಯ ಚರಣಕ್ಕೆ ಅನಂತ ಅನಂತ ಕೋಟಿ ವಂದನೆಗಳನ್ನ ನಾನು ಸಲ್ಲಿಸ್ತಾ, ಇಂಥ ಸದ್ಗುರುವಿನ ಪುಣ್ಯಾರಾಧನೆಯ 46ನೇ ವರ್ಷದ ಪುಣ್ಯಾರಾಧನೆಯ ಪ್ರಸಂಗದಲ್ಲಿ ಉಪಸ್ಥಿತ ವೇದಿಕೆಯನ್ನು ಅಲಂಕರಿಸಿಕೊಂಡಿರ್ತಕ್ಕಂಥ ದತ್ವಾಡ ಪೀಠದ ಕುಮಾರ್ ಋಷಿಕೇಶಾನಂದರಿಗೆ ವಂದನೆಗಳನ್ನು ಹೇಳ್ತಾ, ಅದರಂತೆ ಕಲ್ಲೂರಿನ ಅರುಣಾಶ್ರಮದ ಲಲಿತಮ್ಮ ತಾಯಿಯವರಿಗೂ ವಂದನೆಗಳನ್ನು ಹೇಳ್ತಾ, ಅದರಂತೆ ಶ್ರೋತ್ರಿಯರು, ಬ್ರಹ್ಮನಿಷ್ಠರು, ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿಗಳು, ಅತ್ಯಂತ ಕೋಮಲ ಹೃದಯಗಳು, ಅಂತ ಸಹಜ ವೃತ್ತಿ ಒಳಗೆ ಬೋಧ ಮಾಡದೇ ಇರುವಂತ ನಮ್ಮ ಅಣ್ಣ ಬೆಳವಾಡದ ರಾಮಣ್ಣನಿಗೂ ನನ್ನ ವಂದನೆಗಳನ್ನು ತಿಳಿಸ್ತಾ, ಸದ್ಗುರುವಿನ ಪುಣ್ಯಾರಾಧನೆಯಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಕೂಡಿ ಇವತ್ತು ಗುರುವಿನ ಪುಣ್ಯಾರಾಧನೆಯನ್ನ ಭಕ್ತಿಯಿಂದ ಮಾಡ್ತಾ ಇರುವಂತ ಸಮಸ್ತ ಸದ್ಭಕ್ತರುದ್ದಕ್ಕೂ ಹಾಗೂ ತಾಯಂದಿರಿಗೆಲ್ಲ ನನ್ನ ವಂದನೆಗಳು. ನೀವೆಲ್ಲ ಏನನ್ನ ಮಾಡಬೇಕಂದ್ರೆ ಪ್ರಸಾದವನ್ನ ಪಡಿಬೇಕಾಗಿದೆ. ಇವತ್ತು ಪ್ರಸಾದ ಪಡಿಬೇಕಾಗಿದೆ. ಪ್ರಸಾದವನ್ನ ಪಡೆಯುವ ಸಲುವಾಗಿ ನಮ್ಗೆ ಎಲ್ಲ ದೇವತೆಗಳ ಅನುಕೂಲ ಮಾಡಿಕೊಡಕತ್ತಾರೆ. ಮಳೆಗಾಲ ಮಳೆಗೆ ಕಾಣುತ್ತಿತ್ತು. ಮೊದಲ ನಾ ಅಂತಿದ್ನಿ 6-7 ದಿವಸದ ಕಾರ್ಯಕ್ರಮ ಹೆಂಗ 1,000 ಮಳೆ ಬೀಳಾಗತ್ತೈತಿ ಹೆಂಗ ಅಂತಿದ್ದೆ. ಆದ್ರೆ ಆ ಮಳೆನು ನಮ್ಗೆ ಅನುಕೂಲ ಮಾಡಿಕೊಟ್ಟಿಲ್ಲ. ನಾನು ಆ ಮಳೆ ಅನುಕೂಲ ಮಾಡಿಕೊಟ್ಟಿತ್ತಂತಂದ್ರೆ ಮಳೆ ಅನುಕೂಲ ಮಾಡಿಕೊಟ್ಟಿದ್ದಾರೆ, ನೀವು ಅನುಕೂಲ ಮಾಡಿಕೊಡ್ಬೇಕಲ್ಲ. ಯಾಕಂದ್ರೆ ಸೋಯಾಬೀನ್ ಬಂದವು. ಹೆಂಗಾದ್ರೂ ಮಳೆ ಅನುಕೂಲ ಆಗಿದೆ ಅಂತ ತಿಳ್ಕೊಂಡು ನೀವು ಸೋಯಾಬೀನ್ ಹೋಗ್ಬಹುದು ಇಂಥವ್ರು. ಆದ್ರೆ ಗುರುವಿನ ಪುಣ್ಯಾರಾಧನೆಯಲ್ಲಿ ಎಲ್ಲಾ ದೇವತೆಗಳೆಲ್ಲ ಬರ್ತಾರಂತ ಭಾವಿಸ್ಕೋಬೇಕು ನೀವು. ಸಾಕ್ಷಾತ್ ವರುಣ ದೇವರ ನಮ್ಮ ಕೃಪಾ ಮಾಡಿ ಇವತ್ತು ಅನುಕೂಲ ಮಾಡಿಕೊಟ್ಟ ಅವನು ಸ್ತಬ್ಧನಾಗಿ ಗುರು ಕಾರ್ಯ ನಡೀಲಿ ಅಂತ ಅವನು ಸಹಾಯನೂ ಇದೆ. ಅದಕ್ಕಾಗಿ ಇವತ್ತ ಭಗವದ್ಗೀತೆಯ ಸಾಂಖ್ಯ ಯೋಗದ ಭಗವಂತನ ಉಪದೇಶ, ಆ ಉಪದೇಶದ ಮುಖಾಂತರವಾಗಿ ಏನಂತ ಕೇಳಿದರೆ ಪ್ರಸಾದ ಅಂದ್ರೆ ಎಲ್ಲವನ್ನ ಪ್ರಸಾದ ಮಾಡಿಕೊಳ್ಬೇಕು ನಾವು. ಅಂಗಭೋಗ, ಅನರ್ಪಿತ, ಲಿಂಗಭೋಗ, ಪ್ರಸಾದ. ಅಂಗಭೋಗ ಅಂದ್ರೆ ನಾವು ಬಯಸಿ ಮಾಡುವಂತದ್ದು ಏನಿದೆ, ನಾವೇನು ಬಯಸ್ತೀವಿ, ಏನನ್ನ ಇಚ್ಛೆ ಪಡ್ತೀವಿ, ಇಚ್ಛೆ ಪಟ್ಟು ಮಾಡಿದೆ ಅಂದ್ರೆ ನೀ ಏನ್ ಬಯಸಿ ಮಾಡ್ತೀವಿ, ಬಯಸಿ ಮಾಡಿದ್ದಕ್ಕೆ ಅದಕ್ಕೆ ಪನಿಷ್ಮೆಂಟ್ ಇರುವಂತ ಮಾಡಿದ ಮುಂದೆ ಮತ್ತೆ ಮಾಡ್ತೀವಿ. ಬಯಸಿದಿ ಅಂತಂದ್ರೆ ಅದಕ್ಕೆ ಪನಿಷ್ಮೆಂಟ್ ಇರುತ್ತೆ.
ಬಯಸಲಾರದೆ ಪರಮಾತ್ಮನ ಕೃಪೆಯಿಂದ ಏನು ಬರ್ತದೆ ಅದು ನಮಗದು ಪ್ರಸಾದ ಆಗ್ತದೆ. ಪ್ರಸಾದ ಭಾವಿಸ್ಕೋಬೇಕು. ಆ ಕೊಡ್ತಾನೆ ನಮಗೆ. ನೀ ಎಷ್ಟು ಬುದ್ಧಿಯಾಗಿ ಏನು ಮಾಡಿದ್ರು ನಿನ್ನ ಹಣೆಬರದೊಳಗೆ ನೀ ಪುಣ್ಯ ಎಷ್ಟು ಪಡ್ಕೊಂಡು ಬಂದಿದಿ, ಆ ಪುಣ್ಯಕ್ಕೆ ತಕ್ಕಂತೆ ನಿನಗೆ ಪ್ರತಿಫಲ ನಿನ್ನ ಜೊತೆಗೆ ಇದ್ದೇ ಇರ್ತದೆ. ನಿನ್ನ ಪುಣ್ಯಕ್ಕೆ ತಕ್ಕಂತೆ ನಿನ್ನ ಕರ್ಮಕ್ಕೆ ತಕ್ಕಂತೆ ಸುಖಗಳೆಲ್ಲ ಬರ್ತಿರ್ತಾವು, ಭೋಗಗಳೆಲ್ಲ ಬರ್ತಿರ್ತಾವ. ಅದನ್ನ ಬಿಟ್ಟು ನನ್ನ ಹಣೆಬರ ಇಲ್ಲದನ್ನು ಕೇಳ್ಕೊಂಡೇನೆ ಅಂತ ಕೇಳಿದ್ರೆ ತ್ರಾಸ ಮಾಡ್ಕೊಳ್ಳೋದಾಗತ್ತೆ. ಅದಕ್ಕೆ ನೀನು ನಿಂತ ಭೋಗದ ವ್ಯವಸ್ಥೆ ಹೆಂಗಿದೆ ಹಂಗ ಹೋಗು. ಅದನ್ನು ಬಿಟ್ಟು ನೀನು ನಿನ್ನ ವ್ಯವಸ್ಥೆಯನ್ನು ಬಿಟ್ಟು ನೀನು ಹೋದಂತೆ ಆದ್ರೆ ಸುಮ್ಮನೆ ನೀನು ದುಃಖ ಪಡಬೇಕಾಗ್ತದೆ. ಅದನ್ನ ಅಂತಾರವರು ಬಯಸಿ ಬಂದುದು ಅಂಗಭೋಗ. ನೀವು ಬಯಸಿ ಏನಾರ ಮಾಡಕತ್ತೆ ಅಂತಂದ್ರೆ ಅದು ಅಂಗಭೋಗ ಆಗ್ತದೆ, ಅದು ಅನಾರೋಪಿತ. ಆಗ ನಿನಗೆ ಒಪ್ಪುವಂಥದ್ದು ಅಲ್ಲ. ಆಗ ನಿನಗೆ ಸುಖ ಕೊಡುವಂಥದ್ದು ಅಲ್ಲ. ಲಿಂಗ ಭೋಗ ಪ್ರಸಾದ. ಲಿಂಗ ಭೋಗ ಅರ್ಥ ಏನು ಅಂತ ಕೇಳಿದ್ರೆ ಪರಮಾತ್ಮನಿಗೆ ಅರ್ಪಿಸಿದ್ದು ಪಟ್ಟು ಉಣ್ಬೇಕು. ನಾವು ಪಟ್ಟು ಉಣ್ಬೇಕು, ಅರ್ಪಣೆ ಮಾಡಬೇಕು. ಲಿಂಗ ಭೋಗ ಅಂದ್ರೆ ಪರಮಾತ್ಮ ಕೊಟ್ಟಿರುವಂಥದ್ದು ತಾನೇ ನಮ್ಮ ಮನೆವರೆಗೆ ಇದ್ದಿತ್ತು. ಕಷ್ಟಪಟ್ಟರೂ ಇಲ್ಲ, ತಳಬಳಿಸಿದರಿಲ್ಲ, ಭ್ರಷ್ಟ ಮನ ನಿನ್ನ ಹಣೆ ಬರಹದಷ್ಟಲ್ಲದೆ, ಭ್ರಷ್ಟ ಮನ ನಿನ್ನ ಹಣೆ ಬರಹದಷ್ಟಲ್ಲದೆ, ಕಷ್ಟಪಟ್ಟರೂ ಇಲ್ಲ, ತಳಬಳಿಸಿದರಿಲ್ಲ. ಕಷ್ಟಪಟ್ಟರೂ ಇಲ್ಲ, ತಳಬಳಿಸಿದರಿಲ್ಲ. ಭ್ರಷ್ಟ ಮನ ನಿನ್ನ ಹಣೆ ಬರಲ್ಲ ಎಷ್ಟದಲ್ಲ ಅಷ್ಟ ಬರು. ಎಣ್ಣೆ ಹಚ್ಚಿಕೊಂಡು ಮಣ್ಣಾಗ ಉಳ್ಳಾಡಿದ್ರು ಅದೇನೋ ಒಂದು ಟ್ರ್ಯಾಕ್ಟರ್ ತುಂಬೋದು ಎಷ್ಟು ಹತ್ತಬೇಕು ಅಷ್ಟು ಹತ್ತು. ಅದಕ್ಕೆ ನಮ್ಮ ಕರ್ಮದಲ್ಲಿ ಎಷ್ಟು ಬರಬೇಕಾಗಿದೆ ಅಷ್ಟು ಬರ್ತದೆ. ಆದ್ರೆ ಇನ್ನೊಬ್ಬರು ನೋಡಿ ಅವರ ನಂಗೆ ಯಾಕೆ ಆಗುವಲ್ತು ಅನ್ನಕ್ ಹೋಗ್ಬೇಡ. ಹಂಗ ಹಾದಿ ಎಲ್ಲ ಶುರುವಾಗ್ತಾವ. ಬಿ ಪಿ ಏನಾಗಿಲ್ಲ, ಬಿ ಪಿ ಅಂತ ಬಿ ಪಿ ಬಂದ್ರೆ ಪಿ ಪಿ ಓಡೋದು ಎಷ್ಟೊತ್ತೈತೆ. ಬಿ ಪಿ ಬಂತಂದ್ರೆ ಪಿ ಪಿ ಡಮ್ ಆಗ ಶುರು ಇರ್ತಾರೆ. ಕಲಿಗೆ ಗಾಳಿ ಯಾವು ಇವೆಲ್ಲ ಪಿ ಪಿ ಹಚ್ಚೋದು. ಬಿ ಪಿ ಬಂದು, ಶುಗರ್ ಬಂದು, ಇವೆಲ್ಲ ಯಾಕೆ ಬರಾಕತ್ತಾವ ಅಂದ್ರೆ ನಾವು ನಮ್ಮ ಒಂದು ಏನು ಪ್ರಾರಬ್ಧ ಕರ್ಮದ ವ್ಯವಸ್ಥೆ ಇದೆಯೋ ಹಂಗ ಹೋಗ್ತಾ ಇಲ್ಲ. ನಾವು ಇನ್ನೊಬ್ಬರು ನೋಡಿ ಹೊಂಟಿದ್ದೀವಿ. ಅದಕ್ಕೆ ಆ ರೀತಿಯಾಗಿ ಹೋಗಲಾರ್ದ ಭಗವಂತನ ಪ್ರಸಾದ ಎಷ್ಟು ಬರಬೇಕಾಗಿದೆ ಅಷ್ಟು ಬಂದದ್ದನ್ನು ಸಂತೋಷವಾಗಿ ಉಣ್ಣಾಕತ್ತೆ ಅಂದ್ರೆ ಅದು ಪ್ರಸಾದವಾಗ್ತಿದೆ. ಇವತ್ತು ಏನು ಹೇಳಾಕತ್ತಾರಂದ್ರೆ ರಾಗ ಮತ್ತು ದ್ವೇಷ ಎರಡು ಕಣ್ಣು ಎರಡು ಕಣ್ಣದಾಗಿಲ್ಲ, ಇದು ಮೂರ್ದವ. ಎರಡು ಕಣ್ಣ, ಒಂದು ಕಣ್ಣಿನಾಗ ರಾಗ ಐತಿ. ರಾಗ ಅಂದ್ರೆ ನಮಗೆ ಸಂಬಂಧ ಪಡುವಂಥವ್ರ ಬಗ್ಗೆ ನಮ್ಮವ್ರ ಅಂತೆ. ಒಂದು ಕಣ್ಣಾಗ ಏನೈತಿ ದ್ವೇಷ ಐತಿ. ಮಹಾತ್ಮರಲ್ಲಿ ಹಿಂಗಿಲ್ಲ. ಒಂದು ಕಣ್ಣೊಳಗ ರಾಗ, ಒಂದು ಕಣ್ಣೊಳಗ ದ್ವೇಷ. ನಾವು ನಮ್ಮ ಕಣ್ಣ ತುಂಬಿಕೊಂಡಿದ್ದೀವಿ. ಒಬ್ಬರನ್ನ ಬಾ ಅಂತೀನಿ, ಒಬ್ಬರನ್ನ ನೋಡಿದ ಕೂಡಲೇ ಅವ ಇದ್ರು ನೋಡಿಲ್ಲ, ಬಾಗಿಲು ಕರೀತೀವಿ. ಹಿಂಗಿಲ್ಲ. ಮಹಾತ್ಮ ಅಹಂ ಪಶ್ಯತಿ ಸರ್ವತ್ರ. ತನ್ನದ ಎಲ್ಲ ಕಡೆ ನೋಡಿ, ಎಲ್ಲದರಲ್ಲಿಯೂ ತನ್ನನ್ನು ನೋಡಿ, ಎಲ್ಲ ಕಡೆ ವ್ಯಾಪಕ ಇರುವಂತ ತನ್ನನ್ನು ನೋಡ್ತಾನ. ಎಲ್ಲಿಯೂ ಇವ ಇಂಥವ ಅಂತವ, ಇವ ಚಾಂಡಾಲ ಶುಣಿ ಚೈವ ಶ್ವಪಾಕೇಶ ಪಂಡಿತ ಸಮದರ್ಶಿನ. ನಾಯಿಯ ಮಾಂಸವನ್ನು ತಿನ್ನುವಂತವನಲ್ಲಿ, ಚಾಂಡಾಲನಲ್ಲಿಯೂ ಅಲ್ಲಿ ಒಳಗಿರುವಂತ ಅವರ ಸ್ವರೂಪವನ್ನು ನೋಡ್ತಾರೆ ವಿನಃ ಶರೀರವನ್ನು ನೋಡಂಗಿಲ್ಲ. ಶರೀರ ದೃಷ್ಟಿಯಿಂದ ಇವೆಲ್ಲ ಬೇರೆ ಬೇರೆ ಇದಾವೆ. ಇವತ್ತು ಚರ್ಮದ ಬೇರೆ, ಅವನು ಬೇರೆ, ಇವನು ಬೇರೆ, ಇವದಾವ.
ಒಳಗಿರುವಂತ ಒಂದೇನು ಆ ಚೇತನ ಐತಲ್ಲ ಒಳಗೆ, ಆಗ ಒಳಗೈತಿ ಮುಂದಿಲ್ಲ, ಆಗ ನಿನ್ನೊಳಗೂ ಒಂದೈತಿ, ಅವನೊಳಗೂ ಒಂದೈತಿ, ಎಲ್ಲಾ ಕಡೆಗೂ ಒಂದೈತಿ. ಅದನ್ನ ನೋಡ್ತಾರ ಮಹಾತ್ಮರು. ಅದನ್ನ ನೋಡಿ ಎಲ್ಲ ಕಡೆ ಸಮತ್ವವಾಗಿ ಇರ್ತಾರೆ, ಎಲ್ಲ ಕಡೆ ಸಮನಾಗಿ ನೋಡ್ತಾ ಇರ್ತಾರೆ. ಅದಕ್ಕೆ ಅವ್ರಿಗೆ ಪಂಡಿತರು ಅಂದರು, ಜ್ಞಾನಿಗಳು ಅಂದರು, ಮಹಾತ್ಮರು ಅಂತ ಕರೆದರು. ಪಂಡಿತ ಸಮದರ್ಶಿನ, ಸಮದರ್ಶಿತ್ವ ಯಾರಲ್ಲಿದೆ ಅಂದ್ರೆ ಮಹಾತ್ಮರಲ್ಲಿದೆ. ಅದಕ್ಕಾಗಿ ರಾಗದ್ವೇಷ ವಿಯುಕ್ತನಾಗಿ, ರಾಗದ್ವೇಷಗಳನ್ನ ಬಿಟ್ಟಂತವನಾಗಿ, ವಿಷಯಾನ್ ಇಂದ್ರಿಯೈಶ್ಚರನ್, ವಿಷಯ ಮತ್ತು ಇಂದ್ರಿಯಗಳು ಹೆಂಗ ಹೋಗಿ ಅಡ್ಡಾಡಬೇಕು ಅಂತ ಕೇಳಿದ್ರೆ ರಾಗದ್ವೇಷಗಳನ್ನ ಬಿಟ್ಟು ನಿನ್ನ ಇಂದ್ರಿಯಗಳು ವ್ಯವಹಾರ ಮಾಡಬೇಕು. ಇಂದ್ರಿಯಗಳು ಕಣ್ಣಾಗಿ ನೀವು ಹೋಗ ಬಾಯಿ ಇವು ಏನಾರ ನಾವು ತಿಳ್ಕೊಬೇಡ. ನೀವು ನಿಮ್ಮ ಕಡೆ ಇದ್ದಿದ್ದು ಇವು ಅಂದ್ರೆ ಪಾಡಿ ಭಾಷೆಯ ಶಬ್ದಗಳೆಲ್ಲ ಶಾಸ್ತ್ರೀಯ ಶಬ್ದ ಬಂದ ಕೂಡಲೇ ಒಂದಲ್ಲ. ಕಣ್ಣ ಕಿವಿ ಮುಖ ಜ್ಞಾನೇಂದ್ರಿಯ ಅಥವಾ ಕರ್ಮೇಂದ್ರಿಯ ಅದು ಇವೆಲ್ಲ ಇವು ಏನ್ ಮಾಡು ಅಂತಂದ್ರೆ ರಾಗದ್ವೇಷಗಳನ್ನ ಬಿಟ್ಟ ಇಂದ್ರಿಯಗಳನ್ನ ಬಳಸು. ಆತ್ಮ ವಶೈರ್ವಿದೆಯ ಆತ್ಮ, ಇವನ್ನೆಲ್ಲ ಇಂದ್ರಿಯಗಳನ್ನ ಆತ್ಮ ವಶಗತ ಮಾಡಿಕೊಂಡು ನಿನ್ನ ಅಧೀನವಾಗಿಟ್ಟುಕೊಂಡು ನೀ ಹೇಳಿದಂತೆ ಇವೆಲ್ಲ ಕೇಳುವಂತೆ ಮಾಡಿದೆ ಅಂತಂದ್ರೆ ನಿನಗ ಪ್ರಸಾದ ಪ್ರಸನ್ನತೆ ಅನ್ನೋದು ಸಿಗ್ತದೆ. ಆವು ಹೇಳಿದಂಗೆ ನೀ ಕೇಳಾಕತ್ತೆ ಅಂದ್ರೆ ನಿಂದು ಒಲಿ ಹಿಂದಲು ಬಾಡಿ ಆಗ್ತದೆ. ಇಂದ್ರಿಯಗಳು ಹೇಳಿದ್ದನ್ನ ನೀ ಕೇಳಾಕತ್ತಿ ಅಂದ್ರೆ ನೀ ನಾಶ ಹೊಳತಿಲ್ಲ. ಧ್ಯಾಯತೋ ವಿಷಯ ಪುಂಸಃ ಸಂಗಸ್ತೇಷು ಭಜಾಯತೆ, ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋಪಿ ಜಾಯತೆ, ಕ್ರೋಧಾತ್ ಭವತಿ ಸಮೋಹ, ಸಮೋಹಾತ್ ಸ್ಮೃತಿ ವಿಭ್ರಮಃ, ಸ್ಮೃತಿ ವಿಭ್ರಮಣ, ಸ್ಮೃತಿ ಬಹುಶಃ ಪ್ರಣಶ್ಯತೆ. ಸ್ಮೃತಿಯನ್ನ ಕಳ್ಕೊಂಡ ಅಂದ್ರೆ ಇವ ಭ್ರಷ್ಟನಾದ. ಅದಕ್ಕೆ ಇಂಥದ್ದನ್ನು ನಾವು ಮಾಡ್ಕೊಳ್ಳಾರ್ದ ಇದು ನಾವು ಪ್ರಸಾದವನ್ನು ತೆಗೆದುಕೊಂಡ. ಪ್ರಸಾದ ಅಂದ್ರೆ ಇವೇನವೆಲ್ಲ ಇಂದ್ರಿಯಗಳನ್ನು ನಮ್ಮ ವ್ಯವಹಾರ ಮಾಡಕತ್ತಾವು, ಇವು ನಿನ್ನ ಅಧೀನವಾಗಿರಲಿ, ಇವು ನಿನ್ನ ಕಂಟ್ರೋಲ್ ಆಗಿರಲಿ. ಆತ್ಮಾನಂ ದಿನ ವಿವಿಧಿ ಶರೀರಂ ರಥಮೇವತ್ತು ಮನಃ ಪ್ರಗ್ರಹ ಮೇ ವಚ. ಇವನ್ನ ನಿನ್ನ ಅಂಡರ್ ಇಟ್ಟುಕೊಂಡು ನೀವು ವ್ಯವಹರಿಸಿಕೆ ಆದ್ರೆ ನಿನಗೆ ಪ್ರಸಾದ ಸಿಗ್ತದೆ. ಆ ಪ್ರಸಾದಸ್ತು ಪ್ರಸನ್ನತಾ. ಪ್ರಸಾದ ಅಂದ್ರೆ ಪ್ರಸನ್ನತೆ ಸಿಗ್ತದೆ. ಅಂತ ಪ್ರಸನ್ನತೆ ಒಳಗ ನಾವು ಉಳಿಯುವಂತೆ ಇರಲಿ ಅಂತ ತಿಳ್ಕೊಂಡ ಅಪ್ಪವ್ರು ಹೆಂಗ್ ಮಾಡಿದ್ರು ಅಂತಂದ್ರೆ ಯಾವಾಗಲೂ ಯಾರನ್ನು ಹೊರಗಾಗಿ ನೋಡ್ಲಿಲ್ಲ, ಬೇರೆಯಾಗಿ ನೋಡ್ಲಿಲ್ಲ. ಎಲ್ಲರಿಗೂ ಏನ್ ಮಾಡಿದ್ರು ಅಂದ್ರೆ ಪ್ರೀತಿಯನ್ನ ಹಂಚಿದ್ರು, ಪ್ರೀತಿಯನ್ನ ಕೊಟ್ರು. ಎಲ್ಲರಿಗೂ ವಾತ್ಸಲ್ಯದಿಂದ ಏನ್ ಮಾಡಿದ್ರು ಅಂದ್ರೆ ಬ್ರಹ್ಮೋಪದೇಶವನ್ನ ಮಾಡಿದ್ರು. ಅದಕ್ಕಾಗಿ ಅಪ್ಪ ನನ್ನ ಮೇಲೆ ಇದ್ದಷ್ಟು ಪ್ರೀತಿ ಯಾರ ಮೇಲೂ ಇಲ್ಲ. ಎಲ್ಲರೂ ನೀವು ಮನದುಂಬೆ ಅಂತೀರಿ. ಹಳಿ ಮಂದಿ ಅಂತಿತ್ತು, ಹೊಸ ಮಂದಿ ಅದರ ಪರಿಚಯ ಇಲ್ಲ. ಹಳಿ ಮಂದಿ ಎಲ್ಲ ಏನಂತಿದ್ರು ಅಂದ್ರೆ ನನ್ನ ಮೇಲೆ ಇದ್ದಷ್ಟು ಯಾರ ಮೇಲೆ ಬೀಳ್ತಿದ್ರಪ್ಪ, ಹೇಗಿದ್ರು ಅಂತ ಅಂತಾರೆ. ಅದಕ್ಕೆ ಹಿಂಗೆ ನಾವು ಅವರ ಪ್ರಸನ್ನತೆಯನ್ನು ಪಡೆದುಕೊಂಡ್ರೆ ಪ್ರಸಾದ ಆಗ್ತದೆ. ಆ ಪ್ರಸಾದದಿಂದ ಏನಾಗ್ತದೆ ಅಂತ ಕೇಳಿದ್ರೆ ಪ್ರಸಾದೇ ಸರ್ವ ದುಃಖಾನ ಹಾನಿ ರಸ್ಯ ಉಪಜಾಯಿತು, ಹಾನಿ ರಸ್ಯ ಉಪಜಾಯಿತು. ಪ್ರಸನ್ನ ಚೇತಸೋ ಹ್ಯಾಶು ಬುದ್ಧಿ ಪರ್ಯವತಿಷ್ಠತೆ. ನಮ್ದು ಏನಾಗಬೇಕು ಅಂತ ಕೇಳಿದ್ರೆ ಎಲ್ಲ ಈ ಏನ ನಮ್ಮೊಳಗಿರುವಂತ ರಾಗದ್ವೇಷಗಳು ಇವು ಹೋಗಿ ಇಂದ್ರಿಯಗಳೆಲ್ಲ ವಶಗತವಾಗಿ ನಾವು ಹೇಳಿದಾಗ ಉಳಿದು ಅಂತ ಕೇಳಿದ್ರೆ ನಮ್ಗೆ ಏನು ಉಳಿದಿದ್ರೆ ಯಾವುದಕ್ಕೂ ನೋವುಗಳು ಬರಂಗಿಲ್ಲ, ಯಾವ ನೋವುಗಳು ಇಲ್ಲ, ಯಾವ ತಾಪಗಳು ಇಲ್ಲ, ಎಂಥದ್ದು ಏನು ಬರಂಗಿಲ್ಲ. ನಮ್ಮಲ್ಲಿ ಪ್ರಸನ್ನತೆ, ಆನಂದ, ಗುರುವಿನ ಆ ಉಪದೇಶದ ಆ ಆನಂದದೊಳಗ ನಾವು ನಿರಂತರವಾಗಿ ಇರ್ತೀವಿ ಅಂತ ಭಗವಂತ ಹೇಳಾಗುತ್ತಾನೆ. ಅವರು ಹೇಳುವಲ್ಲೇದು ಸಾಕ್ಷಾತ್ ಕೃಷ್ಣ ಪರಮಾತ್ಮ ಹೇಳುವಂತ ಮಾತಿದು. ಅವ್ನು ಹೇಳಿ
ಆ ಪ್ರಸಾದ ಇಂಥ ಪ್ರಸಾದವನ್ನು ತಾನಿಲ್ಲದೆ ಕೊಳಬಲ್ಲದೆ ಅಲ್ಲಿ ಪ್ರಸಾದವನ್ನ ನಾವು ಪ್ರಸಾದ ಅನುಭವಿಸಾಕತ್ತೀನಿ ಅಂತ ನಾನು ಅನ್ನೋ ಸಹಿತ ಇರಬಾರ್ದು, ಅಲ್ಲಿ ಅಹಂ ಅನ್ನೋ ಸಹಿತ ಇರಬಾರದು. ತಾನಿಲ್ಲದೆ ಕೊಳಬಲ್ಲದೆ ಪ್ರಸಾದಿ. ಯಾವ ನೀವು ಪ್ರಸಾದಿ ಅಂತ ಕರಿಬೇಕಂದ್ರೆ ಇಂಥ ಜ್ಞಾನವನ್ನ ನಾ ಪಡ್ಕೊಳಕತ್ತೀನಿ ಅನ್ನೋದು ಇಲ್ಲ, ಪಡ್ತೇನೆ ಅನ್ನೋದು ಇಲ್ಲ. ಅದರಲ್ಲಿ ಸಮರಸ ಆಗಿರುವಂತವನೇ ಪ್ರಸಾದಿ. ತಾನಿಲ್ಲದೆ ಕೊಳಬಲ್ಲಡೆ ಪ್ರಸಾದಿ. ಆ ಪ್ರಸಾದಿಯ ಪರಮ ಪರಿಣಾಮವೇ ಪ್ರಸಾದವಾಗಿ. ಇಂಥ ಪ್ರಸಾದಿಯ ಪರಮ ಪರಿಣಾಮ ಅದು ಪ್ರಸಾದ. ತಾನಿಲ್ಲದೆ ಅಂತ ಸ್ವರೂಪದಲ್ಲಿ ನೆಲೆ ನಿಂತು ಅದನ್ನೇನು ಬೋಧೆ ಮಾಡ್ತಾನಲ್ಲ ಅದು ಪ್ರಸಾದ. ಆ ತಾನು ನೆಲೆ ನಿಂತಿದ್ದೇ ಪ್ರಸಾದಿ. ಅಲ್ಲಿ ನೆಲೆ ನಿಂತು ಬೋಧ ಮಾಡ್ತಾರೆ. ಅಂತ ಬೋಧ ಮಾಡಿರುವಂತ ಸದ್ಗುರುನಾಥನ ಆ ಪ್ರಸಾದವನ್ನ ನೀನು ತಗೊಂಡಿದ್ದೆ ಆದ್ರೆ ಸರ್ವ ದುಃಖಾನ, ಎಲ್ಲ ದುಃಖದಿಂದ ಬಿಡುಗಡೆ ಹೊಂದಿ ಎಲ್ಲ ಏನು ನಿನಗೆ ಎಲ್ಲ ಕೇಡುಗಳದವಲ್ಲ ಈ ಕೇಡುಗಳೆಲ್ಲ ದೂರ ಆಗ್ತಾವ ಅಂತ ಅದನ್ನು ಪಡೆದ ಧನ್ಯ ಆಗ್ಬೇಕು ಅಂತ ಹೇಳಿ ಹೇಳ್ತಾರೋ. ಏನೇನು ನೋಡ್ತೀರಿ ನಾವೆಲ್ಲ ನಾಮುದು ಅಂತ ಎಲೆಮಾಟ ಅಂತಿರ್ತೀವಿ. ಅಲೆಮಾಟ ನಮಗ ಇದು ಚಂದ ಕಾಣಿಸೋದಿಲ್ಲ. ಈಗ ದೇವರಿಗೆ ತಗೊಂಡು ಬರ್ತೀರಿ ನೀವು, ಏನ್ ತಗೊಂಡ್ ಬರ್ತೀರಿ? ದೇವರಿಗೆ ಎಲ್ಲೇ ವಾರ ಒಯ್ತೀರಿ. ಏನು ಒಯ್ತೀರಿ? ಹುಡುಗಲ ಅಮಳ ಫಲಗಳಂತ ಕರೀತಾರೆ. ಅಮಳ ಫಲಗಳಂದ್ರೆ ತೆಂಗಿನಕಾಯಿ, ಬಾಳೆಹಣ್ಣು ಒಯ್ತೀವಿ ನಾವು. ಕಾಯಿಯಲ್ಲಿ ಮೂರು ಶರೀರ, ಮ್ಯಾಲಿನ ಸ್ವಟ್ಟಿ ಬಿರ್ಸೈತಿ, ಆ ಸ್ಥೂಲ ಶರೀರ, ಒಳಗಿನ ಕೊಬ್ಬರಿ ಮೆತ್ತಗೈತಿ ಸೂಕ್ಷ್ಮ ಶರೀರ, ಅದ್ರ ಒಳಗೆ ಬೈಲೈತಿ ಅದು ಕಾರಣ ಶರೀರ. ನೀರ ಬೈಲ, ನೀರು ಐತಿ ಸೂಕ್ಷ್ಮ ಶರೀರದ ಒಳಗೆ, ಅದ್ರೊಳಗೆ ಸಾಕ್ಷಿಯಾಗಿರುವಂತ ಬೈಲನ್ನು ಐತಿ, ಒಂದು 4ನೇ ಶರೀರನೂ ಐತಿ. ಅದರ ನೆನಪು ಬರಲಿ ಅಂತ ತಿಳ್ಕೊಂಡು ತೆಂಗಿನಕಾಯಿ ತಗೊಂಡು ಹೋಗೋದು. ಒಮ್ಮೆ ಒಡೆದ್ರೆ ಮಾತ್ರ ಕುಡಿಸುದಿಲ್ಲ, ಕುಡಿಸ್ತಿದ್ರು ಕುಡಿಸಬಾರ್ದು ಅಂತ. ಅದನ್ನ ಅಂಗಡಿಯಾಗ ತರಬೇಕಾದ್ರೆ ಅದಕ್ಕೆ ಬೆಲೆ ಕಟ್ತೀವಿ. ಕಾಯಿ ಅಂದ್ರೆ ಅವ್ನು ಹೇಳ್ತಾನೋ 20 ರೂಪಾಯಿ ಇರ್ಬೇಕಂತ ಹೇಳ್ತಾರೆ. ಏನು ಒಂದಿಷ್ಟು ಕಾಯಿ ಐತಿ 20 ರೂಪಾಯಿ ಹೇಳ್ತಿಲ್ಲ. ಏನು ಅಂತೀವಿ, ಏನು ಹೇಳ್ತೀವಿ, ಅಲ್ಲಿ ಬೆಲೆ ಕಟ್ತೀರಿ. ಬಾಳೆಹಣ್ಣಿನ ಬೆಲೆ ಕಟ್ತೀರಿ. ದೇವರಿಗೆ ತೆಂಗಿನಕಾಯಿ ಯಾಕೆ ತರಬೇಕು, ಬಾಳೆಹಣ್ಣು ಯಾಕೆ ತರಬೇಕು? ಮತ್ತೇನು ಅದಕ್ಕಿಂತ ಬೇರೆ ಗಿಬ್ಬಲ್ ತರಬೇಕಾಗಿತ್ತು. ತೆಂಗಿನಕಾಯಿ ಬಾಳೆಹಣ್ಣು ಅಂದ್ರೆ ಅಮಳ ಫಲಗಳಿವು. ಬಾಳೆಹಣ್ಣೆ ಯಾಕೆ ತರಬೇಕು? ಬಾಳೆಹಣ್ಣು ಅಂತ ಕೇಳಿದ್ರೆ ಬಾಳೆಗೆ ಕೊನೆ ಬಿಟ್ಟಂತೆ ಕೊನೆ, ಚೇಳಿಗೆ ಬಸಿರಾದಂತೆ ಕೊನೆ. ಚೇಳಂತ ಮೊದಲಿದ್ದು ಎಲ್ಲ ಹೋಗಿದವು. ಯಾಕೆ ಹೋಗಿದಾವ? ದನಾನು ಮಾಡೋದು, ಆ ದನ ಮಾಡೋದು ಸಗನೂ ಇಲ್ಲ, ಅದರಿಂದ ಅವೆಲ್ಲ ಹುಟ್ಟಿದ್ದು. ಅವ ದನಾನ ಇಳಿದ್ರು ಸಗನ ಇರ್ತಾರ ಅವರಲ್ಲಿ ಎಲ್ಲ. ಚೇಳುಗಳಿಗೆ ಕಡಿಮೆ ಆಗಿದ್ದವು. ಚೇಳು ಒಂದು ವೇಳೆ ಗರ್ಭಿಣಿ ಆಯ್ತು ಅಂತ ಕೇಳಿದ್ರೆ ಅದರ ಮಕ್ಕಳೆಲ್ಲ ಅದ್ರ ಹೊಟ್ಟಿ ಸೀಳು ಹೊರಗೆ ಬರ್ತಾವ. ಆ ತಾಯಿ ಸತ್ತು. ಚೇಳಿಗೆ ಬಸಿರಾದಂತೆ ಕೊನೆ, ಬಾಳಿಗೆ ಗೊನೆ ಬಿಟ್ಟಂತೆ ಕೊನೆ. ಒಮ್ಮೆ ಗೊನೆ ಬಿಟ್ಟಿತ್ತು ಅಂತಂದ್ರೆ ಆ ಗಿಡ ಮುಗಿತ ಕೆಲಸ ಇಟ್ಟೆ, ಅದು ಮಾತು ಬಿಡುತ್ತೆ, ಅದು ತೆಗೆದ ಬಿಡೋದ. ಹಂಗ ಇದು ಒಂದು ಸಲ ಏನ್ ಜನ್ಮ ಬಂದಿದೆ, ಇದ ಕೊನೆ ಜನ್ಮ ಆಗಲಿ ಅಂತ ಹೇಳ್ಕೊಂಡ ನಾವು ಬಾಳೆಹಣ್ಣು ತಗೊಂಡು ಬಂದು ದೇವರಿಗೆ ಇದು ಕೊನೆಗಾಗಲಿ, ಇದು ಅದಕ್ಕಾಗಿ ಬಾಳೆಹಣ್ಣು ತಗೊಂಡ್ಬೋದು, ಇದು ಕೊನೆಗಾಗಲಿ ಅಂತ ಹಿಂಗ್ ಉದ್ದೇಶ ಇಟ್ಕೊಂಡು ನಮ್ಮ ಹಿರಿಯರು ದೇವರಿಗೆ ಬಾಳೆಹಣ್ಣು ತೆಂಗಿನಕಾಯಿ ತಗೊಂಡು ವ್ಯವಸ್ಥೆ ಇಟ್ಟಿದ್ದಾರೆ. ತಗೊಂಡು ಬಂದ ಏನ್ ಮಾಡ್ತೀವಿ, ಅಂಗಡಿಯಾಗ ಬೆಲೆ ಕಟ್ತೀವಿ. ಅಂಗಡಿಯಾಗ ಬೆಲೆ ಕಟ್ಟಿ ಮುಂದ ಅದನ್ನ
20 ಹೇಳಿದ್ರೆ 18, 18 ಹೇಳಿದ್ರೆ ಇವು 15, 15 ಹೇಳಿದ್ರೆ 10. ಹಿಂಗೆ ಸ್ವಲ್ಪ ನೆಗೋಷಿಯೇಟ್ ಮಾಡ್ತೀವಿ. ರೇಟ್ ಎಲ್ಲ ನಮಗೆ ಅನುಕೂಲ ಪ್ರಕಾರ ಮಾಡ್ಕೋತೀವಿ. ಆಗ ತಗೊಂಡು ಬಂದ ದೇವರಿಗೆ ಅದ್ರ ಕಾಯಿ ಒಡಿಸಿದ ಬಳಕ ಅವಾಗ ಅದಕ್ಕೆ ಬೆಲೆ ಕಟ್ತೇನೆ. ನೈವೇದ್ಯ ಮಾಡಿದ ಬಳಕ, ನಿವೇದನೆ ಮಾಡಿದ ಬಳಕ ಅವಾಗ ಯಾರಿಗಾದ್ರೂ ಪ್ರಸಾದ ತಗೊಂಡಿದ್ದೀನಂತ ಬಾಳೆಹಣ್ಣು ಅಥವಾ ತೆಂಗಿನಕಾಯಿ ಕೊಡಾಕ್ ಹೋದಾಗ ತಗೊಳವ ಹೆಂಗ ತಗೋತಾನು? ಬಗ್ಗಿ ತಲೆ ಬಾಗಿಸಿ ತಗೊಂತಾನ. ನೀವು ಕೊಡಬೇಕಾದಾಗ ತಲೆ ಬಾಗಿ ಅದು ಕೊಡ್ತೇನೆ. ತಗೊಳವ ಬೆಲೆ ಕಟ್ತಾನೆ. ಅವಾಗ ಆ ನೈವೇದ್ಯ ಮಾಡಿದ್ರೆ ಬೆಲೆ ಕಟ್ತೀರಿ ನೀವು, ಅದಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯ. ಯಾಕಂದ್ರ ದೇವ್ರ ಏನ್ ತಿನ್ನದ್ರ ನೀ ತಗೊಂಡಿಲ್ಲ, ದೇವ್ರು ತಿನ್ನನು ಏನ್ ತಿನ್ನಿಲ್ಲ ಅನ್ಬೇಡ್ರಿ. ತಿನ್ನನು ದೇವ್ರು ತಿನ್ನಾನೆ. ಏನ್ ತಿನ್ನಾನು ಅಂದ್ರೆ ಆ ಬಾಳೆಹಣ್ಣು ತಂದವು ನಾನು, ಆ ಬಾಳೆಹಣ್ಣ ಕೊಬ್ಬು ತೆಂಗಿನಕಾಯಿ ನಾನು, ಈ ನಾನು ನಂದು ಅನ್ನೋದೇನಿತ್ತಲ್ಲ ಇದನ್ನ ಅವನು ತಿಂದು ಬೆಳಕ ಅದು ಪ್ರಸಾದ ಆಗ್ತದೆ. ಮೊದಲೇನಿತ್ತು ಅಂದ್ರೆ ಅದು ನಂದು ಅನ್ನೋದಿತ್ತು, ನಾನ ತಂದದ್ದು ಅನ್ನೋದಿತ್ತು ಮೊದಲನೇ ಅಂಗಡಿಯಿಂದ. ಆದ್ರೆ ಅದನ್ನ ನೈವೇದ್ಯ ಮಾಡಿಬಿಡುದು. ನಾನು ನಂದು ಅನ್ನೋದು ನೀವು ದೇವರಿಗೆ ನೈವೇದ್ಯ ಮಾಡಿಬಿಟ್ರೆ ಅವಾಗ ಸುಮ್ಮನೆ ಎಲ್ಲ ಪ್ರಸಾದ ಆಗಿಬಿಡ್ತದೆ. ನಾನು ನಂದು ಅನ್ನೋದು ಬಿಟ್ಟು ಬಿಡಬೇಕಾಗಿದೆ. ಹಾಗೆ ನಾನು ನಂದು ಅನ್ನೋದನ್ನ, ಅಹಂಕಾರ ಮಮಕಾರಗಳನ್ನ, ರಾಗದ್ವೇಷಗಳನ್ನ, ಇವನ್ನೆಲ್ಲ ದ್ವಿಧಾ ಭಾವನೆಗಳನ್ನ ಬಿಟ್ಟಿದ್ದೆ ಆದ್ರೆ ಪ್ರಸಾದ ಆಗ್ತದೆ. ಅಂತ ಪ್ರಸಾದದಿಂದ, ಪ್ರಸಾದವೇ ಪರಮಜ್ಞಾನ, ಪ್ರಸಾದವೇ ಪರಾಪರ, ಪ್ರಸನ್ನತೆಯೇ ಪ್ರಸಾದ. ಅಂತ ಪ್ರಸಾದವನ್ನ ನಾವೆಲ್ಲ ತೆಗೆದುಕೊಂಡು ಕನ್ಯಾತ್ಮರಾಗಿ ಇನ್ನು ಮುಂದಿನ ವರ್ಷದ ಪುಣ್ಯಾರಾಧನೆಗೆ ವಿಶೇಷವಾಗಿ ನಾವೆಲ್ಲ ಆನಂದದಿಂದ ಕೂಡಿ ಅವರ ಸ್ಮರಣೆಯನ್ನು ಮಾಡುತ್ತಾ ನಿರಂತರವಾಗಿ ಕಾಲ ಕಳೆಯೋಣ ಅಂತ ಹೇಳ್ತಾ ಆ ಸದ್ಗುರುವಿಗೆ ನನ್ನ ಈ ನುಡಿಪುಷ್ಪಗಳನ್ನು ಅರ್ಪಿಸಿ ನನ್ನ ವಾಣಿಗೆ ವಿರಾಮ ಹೇಳ್ತಾ ಇದ್ದೇನೆ. ಓಂ ಶಾಂತಿ.